ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಲೈಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಆಲ್ಮೋಸ್ಟ್ ಎಲ್ಲರಿಗೂ ಈಗ ನಾನು ಮಾತಾಡೋ ಒಂದು ಮಾತುಗಳು ಏನೊಂದು ಎಲ್ಲ ನಿಮ್ಗೆ ಗೊತ್ತಾಗಿರುವಂಥ ವಿಷಯ. ಈಗೇನು ನಮ್ಮ ಒಂದು ಇವರು ಕಮಲ್ ಹಾಸನ್ ಅವರು ಈ ಒಂದು ನಮ್ಮ ಮಾತೃಭಾಷೆ ಬಗ್ಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು ನಮ್ಮೆಲ್ಲ ಕನ್ನಡಿಗರ ಭಾವನೆಗೆ ಒಂದು ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ. ಅದು ನಮ್ಮೆಲ್ಲ ಕನ್ನಡಿಗರಿಗೆ ನೋವಾಗಿರುವಂಥ ಸುದ್ದಿ. ಅದಕ್ಕೆ ಕೆಲವೊಂದಿಷ್ಟು ಜನರುಗಳು ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ಕನ್ನಡಿಗರು. ಅದನ್ನು ಈ ಮತ್ತೆ ಒಂದಷ್ಟು ಬೇರೆ ಬೇರೆ ವಿಷಯಗಳದಾವು, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡಕತ್ತೀನಿ. ಈಗ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳಲ್ಲಿ ಎಷ್ಟೋ ಜನರು, ಕೆಲವೊಂದಿಷ್ಟು ನಟರು ಅವ್ರನ್ನ ವಿರೋಧ ಮಾಡಿದ್ದಾರೆ, ನಾವು ಒಪ್ಕೊಳ್ಳೋಣ. ಯಾಕಂತಂದರೆ ನಮಗೆ ಅವ್ರ ಮೇಲೆ ಯಾವುದೇ ರೀತಿಯಾದ ದ್ವೇಷ ಇಲ್ಲ. ನಮಗೆ ಅವ್ರಿಗೆ ಯಾಕಂದ್ರೆ ನಾವು ಯಾವ ಭಾಷೆಯನ್ನು ವಿರೋಧ ಮಾಡಲ್ಲ, ಒಂದನೇದ್ದು. ಹಾಗೂ ನಮ್ಮ ಭಾಷೆಗೆ ಯಾರಾದರೂ ವಿರೋಧ ಮಾಡಿದರೆ ನಾವು ಸುಮ್ಮನೆ ಬಿಡಲ್ಲ, ಎರಡನೇದ್ದು. ಯಾಕಂದ್ರೆ ನಾವು ಯಾವ ಭಾಷೆ ಬಗ್ಗೆಯೂ ನಾವೇನು ಮಾತಾಡೋಂಗಿಲ್ಲ. ಏನಂತಂದರೆ ನಮ್ಮ ಕನ್ನಡಿಗರಿಗೆ ಇನ್ನೊಂದು ಏನು ಭಾವನೆಯಪ್ಪ ಅಂತಂದರೆ, ಸತ್ಯ ಇವರು ದರ್ಶನ್ ಸರ್ ಅವರು ಒಂದು ಮಾತು ಹೇಳಿದರು. ಈ ರಾಬರ್ಟ್ಸ್ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಅವರು ಈ ಆಂಧ್ರ ಮತ್ತು ನಮ್ಮ ಒಂದು ಇದರೊಳಗೆ ಎರಡು ಕಡೆ ಬಿಡುಗಡೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಸಿನಿಮಾನ ಅವಾಗ ಹೇಳ್ತಿದ್ರು ಅವರು. ಒಂದು ಡೈಲಾಗ್ ಹೇಳಿದರು. ಯಾಕಂದರೆ ಮೊದಲು ನಾವು ಕನ್ನಡಿಗರಾಗಿ ನಮ್ಮಲ್ಲಿ ಭಾಷಾಭಿಮಾನ ಅನ್ನೋದು ನಮ್ಮವರಿಗೆ. ಯಾಕಂದರೆ ಬೇರೆ ಭಾಷೆ ಒಳಗಡೆ ಹೆಂಗಿರ್ತೈತೆ ಅಂತೇಳಿ ಭಾಳ ವಿಸ್ತಾರವಾಗಿ ಚೆಂದ ಹೇಳಿದರು ಅವರು. ಅದನ್ನು ನಮ್ಮ ಜನರು, ನಮ್ಮ ಒಂದು ನಟರು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಯಾವುದೇ ಒಂದು ಏನೋ ಅವ್ರು ಸ್ವಲ್ಪ ಸಂದರ್ಭ ಸಿಕ್ತಂತ ತಿಳ್ಕೊಂಡ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ. ನ್ಯೂಸ್ ಅವರು ನೋಡೋಂಗಿಲ್ಲ, ಅಷ್ಟೊಂದು ಇದನ್ನು ಮಾತಾಡ್ತಿರ್ತಾರೆ. ಅವ್ರು ಹೇಳಿದ್ರು ಭಾಳ ನಮ್ಮವ್ರಿಗೆ ಮೊದಲು ಕನ್ನಡದ ಬಗ್ಗೆ ಅರಿವು ಇರಬೇಕು, ಕನ್ನಡ ಭಾಷೆಗಳ ಬಗ್ಗೆ ನಮ್ಮ ಭಾಷೆ ಅನ್ನೋದು ನಮ್ಮಲ್ಲಿ ಇರಬೇಕು. ಯಾಕಂದರೆ ಬೇರೆ ಭಾಷೆ ಒಳಗಡೆ ಏನು ಮಾಡ್ತಾರೆ, ನಾವು ಎಷ್ಟೇ ಒಂದು ಮಾತಾಡಿದ್ರು ಅವ್ರು ತಮ್ಮ ಭಾಷೆ ಒಳಗೆ ಮಾತಾಡೋಂತ ಹೇಳ್ತಾರೆ. ಬೇರೆ ಭಾಷೆ ಬಗ್ಗೆ ಅವ್ರು ಮಾತಾಡೋದು, ಬೇರೆ ಭಾಷೆನ ಅವ್ರು ಮಾತಾಡೋಂಗೆ ಇಲ್ಲ, ನಮ್ಮ ಭಾಷೆ ಒಳಗೆ ಮಾತಾಡಿ ಅಂತ ಹೇಳ್ತಾರೆ ಅವರು. ಹಂಗಲ್ಲ, ನಮ್ಮ ಕನ್ನಡಿಗರು, ಕರ್ನಾಟಕದ ಜನರು, ನಾವುಗಳು ನಮ್ಮಲ್ಲಿ ಕೆಲವೊಂದಿಷ್ಟು ಜ್ಞಾನ ಬೇಕು. ಯಾಕಂದರೆ ಯಾರೋ ಬೇರೆ ಭಾಷೆದವ್ರು ಬಂದು ನಮ್ಮ ಜೊತೆ ಮಾತಾಡ್ತಾರೆ ಅಂತಂದರೆ ನಾವು ಕನ್ನಡ ಕಲಿ ಅಂತ ಅವ್ರಿಗೆ ಹೇಳಲ್ಲ. ಅವ್ರ ಭಾಷೆಗೆ ತಕ್ಕಂತೆ ನಮ್ಮವರು ಏನು ದೊಡ್ಡ ವಿಶಾಲ ಹೃದಯದವ್ರು ನಾವು ಒಪ್ಕೊಳ್ತೀವಿ. ಆದರೆ ಆ ವಿಶಾಲ ಹೃದಯವನ್ನು ದೊಡ್ಡದು ಇದ್ರೊಳಗೆ ಅವ್ರ ಭಾಷೆ ಒಳಗೆ ಮಾತಾಡಿ ನಮ್ದು ಒಂದು ಲೆವೆಲ್ ಹೆಚ್ಚಾಗಬೇಕು ಅನ್ನೋಂಥ ಒಂದು ರೀತಿ ಒಳಗೆ ನಮ್ಮ ಭಾಷೆನ ಮಾತಾಡಿದ್ ಬಿಟ್ಟು ಅವ್ರ ಭಾಷೆ ಒಳಗೆ ಮಾತಾಡಿಕ್ಕೆ ಶುರು ಮಾಡ್ತಾರೆ. ಇದು ನಮ್ಮ ಒಂದು ಕರ್ನಾಟಕ ಜನರು ಮಾಡುವಂಥ ದೊಡ್ಡ ತಪ್ಪಂದರೆ ಇದೆ. ಹೇಳ್ರಿ, ಇಲ್ಲಿ ನಿನ್ನೆ ಒಂದು 2 ದಿವಸದಿಂದ ಸುದ್ದಿ ಆಗಿತ್ತು. ಆಟೋ ಡ್ರೈವರ್ಗೆ ಒಬ್ಬ ಹಿಂದಿ ಹುಡುಗಿ, ಬೇರೆ ಭಾಷೆದ ಹುಡುಗಿ, ಭಾಷೆ ಬಿಟ್ಟು ಬಿಡೋಣ ಅಲ್ಲಿ ನಡೆದಿರುವಂಥದ್ದು. ಬಟ್ ಅಲ್ಲಿ ಏನು ಮಾಡಿದ ಅಂತಂದರೆ, ಅದು ಅವ್ರು ಬರ್ತಿರುವಂಥ ಬೈಕ್ನಲ್ಲಿ ಈ ಸೈಡ್ ಬಲಗಡೆ ಒಬ್ಬರು ಆಟೋ ಡ್ರೈವರ್ ಮತ್ತು ಇವರು ಬಲಗಡೆ ಇವರು ತಮ್ಮ ಗಂಡನ ಅಥವಾ ಯಾರೋ ಒಬ್ಬರು ಅವರು ಸಂಬಂಧಿಕರು ಹುಡುಗ ಅದಾನ್ರಿ. ಅವ್ರು ಬರ್ತಿರೋಂಥ ಸಂದರ್ಭದಲ್ಲಿ ಅವ್ರನ್ನ ಹಿಂದೆ ಅದಾರ. ಇವು ಆಲ್ರೆಡಿ ಬಂದರು ತನ್ನ ಕಾಲಿಗೆ ಟಚ್ ಆಗಿದೆ ಅಂತ ಅಂದ್ಕೊಂಡು ಅವನಿಗೆ 9 ಸರಿನ ಚಪ್ಪಲ್ಲಿ ಹೊಡೆದ್ಬೇಕು. ಯಾಕೆ? ಬೇರೆ ಭಾಷೆದ ಹುಡುಗಿ ನಾವೇನು ಅಂದ್ಬಿಟ್ರೆ ಭಾಷೆ ಬಿಟ್ಬಿಡೋಣ. ಅಲ್ಲಿ ಅವ್ರು ಮಾತಾಡಿರೋ ಮಾತುಗಳು ಅಲ್ಲಿ ಅಷ್ಟು ಮಂದಿ ಒಳಗಡೆ 9 ಬಾರಿ ಚಪ್ಪಲ್ ನೋಡಿದಾರೆ ಅಂದರೆ ಎಷ್ಟು ಧೈರ್ಯ ಇರ್ಬೋದು ವಿಚಾರ ಮಾಡಿರಿ. ಅಂದ್ರೆ ಅವ್ರು ಮತ್ತು ಕನ್ನಡದಾಗ ಮಾತಾಡಂತಂದ್ರೆ ಕನ್ನಡದ ಬರಲ್ಲ, ಹಿಂದಿನ ಮಾತಾಡಕತ್ತಾಳೆ. ಅದಕ್ಕೆ ನಮ್ಮ ಊರು ಕನ್ನಡಿಗರು ಅವ್ರಿಗೆ ವಿರೋಧ ಮಾಡ್ತಾರೆ, ಅವ್ರಿಗೆ ಹಿಂದಿ ಒಳಗೆ ಮಾತಾಡ್ತಾರೆ, ಅವ್ರು ಹಿಂದಿ ಮಾತಾಡ್ತಾರೆ. ಯಾಕೆ ಕನ್ನಡ ಮಾತಾಡೋಂತ ಆಗಲ್ವಾ? ಮಾತಾಡಲ್ಲ ಅವರು. ಕನ್ನಡ ಮಾತಾಡೋಕೆ ಇಲ್ಲಿ ಒಟ್ಟಿಗೆ ಬೇರೆ ಒಂದು ಕೆಲಸವನ್ನು ಹುಡ್ಕೊಂಡು ಬಂದಿರ್ತಾರಂತಂದ್ರೆ ಇಲ್ಲಿ ಮೊದಲು ಇಲ್ಲಿ ಕನ್ನಡವನ್ನು ಕಲಿಬೇಕು, ಇಲ್ಲಿ ಭಾಷೆಯನ್ನು ಕಲಿಬೇಕು. ಅವರು ಎಲ್ಲೇ ಆಗಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತಾರಂತ ಅಲ್ಲಿ ಭಾಷೆನ ಕಲ್ತ್ಕೊಳ್ಬೇಕು. ಇಲ್ಲಿ ಕೆಲಸ ಹುಡ್ಕೊಂಬಂದಾರಂದ್ರೆ ಇಲ್ಲಿ ಭಾಷೆನ ಕಲಿಬೇಕು. ಮೊದಲು ಇಲ್ಲೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ತನ್ನ ಭಾಷೆ ಜೊತೆ ಮಾಡ್ತಾರಲ್ಲ, ಅದು ನಾವು ಮಾಡುವಂಥದ್ದು ದೊಡ್ಡ ತಪ್ಪು. ಮಾತಾಡ್ತೀವಲ್ಲ ನಾವು, ಅವ್ರ ಭಾಷೆಗೆ ತಕ್ಕಂತ ನಾವು ಮಾತಾಡ್ತೀವಲ್ಲ, ಅದೇ ದೊಡ್ಡ ಮಾಡೋ ತಪ್ಪು ಇಲ್ಲಿ. ಅದರಿಂದ ನಮ್ಮ ಒಂದು ಕನ್ನಡಿಗರು ಇಲ್ಲಿ ಮಾಡುವಂಥ ದೊಡ್ಡ ತಪ್ಪಾಗುತ್ತೆ. ನಾವು ಅವ್ರು ಎಷ್ಟೇ ಬೇರೆ ಭಾಷೆದಲ್ಲಿ ಮಾತಾಡಲಿ, ನಾವು ನಮ್ಮ ಮಾತೃಭಾಷೆ ಐತಿ, ನಮ್ಮ ಕನ್ನಡ ಐತಿ, ಕನ್ನಡ ಭಾಷೆ ಒಳಗೆ ನೀವು ಮಾತಾಡ ಅಂತ ಹೇಳ್ಬೇಕು, ನೇರವಾಗಿ ಹೇಳ್ಬೇಕು. ಮಾತಾಡಲ್ಲ ಅಂದ್ರೆ ನಡೆದು ಬಿಡ ಅನ್ಬೇಕು, ಅಷ್ಟೇ ಮುಚ್ಕೊಂಡು ಹೋಗನ್ಬೇಕು. ಯಾಕಂದರೆ ನಿನ್ನೆ ನಿಜ ನಾವು ಏನಾರ ಆ ವ್ಯಕ್ತಿ ವಿಡಿಯೋ ಮಾಡಲಿಲ್ಲ ಅಂತಂದರೆ, ಆ ವಿಡಿಯೋ ಮಾಡ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ 9 ಸಾರಿ ಚಪ್ಪಲ್ ಇಟ್ಟು ಹೊಡಿತಾಳೆ ಆಕೆ. ಮತ್ತು ಅವರು ಪಕ್ಕದಲ್ಲಿರುವಂಥವ್ರ ಕೈ ಮೊಬೈಲ್ ಕೊಟ್ಟು ವಿಡಿಯೋ ಮಾಡ್ಸಕತ್ತಾಳ. ಅಂದರೆ ಏನಾಗ್ಬಿಟ್ಟೈತಿ, ನಮ್ಮ ಕನ್ನಡಿಗರಿಗೆ ಮೊದಲು ನಮ್ಮ ಕನ್ನಡಿಗರು ನಾವು ಎಷ್ಟು ಏನೋ ಮಾಡಿದರೂ ಬದಲಾವಣೆ ಆಗಲ್ಲ. ಎಷ್ಟು ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳ್ತೀವಿ.
ಅದಕ್ಕೆ ನಮ್ಮ ಭಾಷೆ ಒಳಗೆ ನಮಗೆ ಪ್ರಜ್ಞೆ ಇರಬೇಕು. ಬೇರೆ ಭಾಷೆ ಒಳಗೆ ನಾವು ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿ ತಮ್ಮ ಭಾಷೆ ಒಳಗೆ ಮಾತಾಡಂತ ಹೇಳ್ತಾರೆ ಅವ್ರು. ನಮ್ಮ ಬೇರೆ ಒಂದು ಭಾಷೆನ ಮಾತಾಡಲ್ಲ, ನಮ್ಮ ಮಾತಾಡಂದ್ರೆ ಹೆಂಗಾರ. ಈಗ ನಾವು ಕರ್ನಾಟಕದವರು ಬೇರೆ ಭಾಷೆ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ನಾವು ಕನ್ನಡ ಮಾತಾಡಿದ್ರೆ ನಮ್ಮ ಕನ್ನಡದ ಮಾತಾಡ್ತಾರೆ ಅವರು, ಯಾರು ಮಾತಾಡಲ್ಲ. ತಮ್ಮ ಭಾಷೆ ಒಳಗೆ ಕೇಳ್ತಾರೆ ನಮ್ಮನ್ನು. ಯಾಕೆ ನಮ್ಮ ಕರ್ನಾಟಕದವರು ಕನ್ನಡಿಗರು ಯಾಕೆ ಆ ರೀತಿ ಮಾತಾಡಲ್ಲ ಅಂದ್ರೆ ಅಷ್ಟು ಒಂದು ತಮ್ಮ ಲೆವೆಲನ್ನು ತೋರಿಸೋಕೆ ಹೋಗ್ತಾರೋ ಅಥವಾ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಯಾರೇ ಆಗಲಿ ಮೊದಲನೇ ಅವ್ರು ಬೇಕಾದ ಭಾಷೆ ಮಾತಾಡಲಿ, ನಮ್ಮ ಕನ್ನಡದವ್ರು ಮಾತಾಡಿ ನಾನು ನಿಮ್ಮ ಜೋಡಿ ಮಾತಾಡ್ತೀನಿ ಅಂತ ಹೇಳ್ಬೇಕು, ಅಂದರೆ ಇದಾಗ್ತದೆ. ಇಲ್ಲಾಂದ್ರೆ ನಾವು ನಮ್ಮ ಇನ್ನೊಂದು ಇಷ್ಟದಿಂದಾಗ ಕನ್ನಡ ಭಾಷೆ ಹಿಂಗಿತ್ತು ಹಿಂಗಿಲ್ಲ ಅಂತ ಮುಂದಿನ ಒಂದು ಪೀಳಿಗೆಗೆ ಹೇಳ್ಬೇಕಾಗ್ತೈತಿ. ಇಲ್ಲ ನಮ್ಮ ಇನ್ನೊಂದು ಸ್ವಲ್ಪ ದಿನದಾಗ ಕನ್ನಡ ನಶಿಸಿ ಹೋಗ್ತೈತೆ ಅನ್ನೋಷ್ಟು ಫೀಲ್ ಆಗಿರೋದು ನಮಗೆ. ಯಾಕಂದ್ರೆ ಹಂಗೆ ಆಗ್ಬಿಟ್ಟೈತಿ. ಜನರು ನಾವು ಬದಲಾವಣೆ ಆಗ್ಬೇಕು. ಎಂಥದೇ ಬರಲಿ ಏನೇ ಬರಲಿ ಕನ್ನಡವನ್ನು ಮಾತಾಡ್ರಿ ಮೊದಲು ನೀನು ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಆಗಲ್ಲ. ಅದು ಎಷ್ಟೇ ಮಾತಾಡಿದ್ರು. ಆಮೇಲೆ ಅದಷ್ಟು ಇಷ್ಟು ಐತಿ. ನಾವು ಎಣ್ಣೆ ಆಗಲ್ಲ ನಮ್ಮ ಭಾಷೆ ನಮ್ಮ ಮಾತೃಭಾಷೆನ ನಾವು ಮೊದಲು ಕನ್ನಡದವ್ರು ಮಾತಾಡ್ರಿ ಅಂತವ್ರಿಗೆ ಹೇಳಿ ಕನ್ನಡವನ್ನು ಮಾತಾಡಕ್ಕೆ ಹಚ್ರಿ. ಯಾಕಂತಂದ್ರೆ ನಾವು ಅವ್ರ ಭಾಷೆ ಒಳಗೆ ಮಾತಾಡ್ದಂಗೆ ಅವ್ರದ್ದೊಂದು ಇದ್ರೊಳಗೆ ಇಲ್ಲೆಲ್ಲ ಇದನ್ನ ಮಾಡ್ಲಿಕ್ಕತ್ತಾರ, ಇಷ್ಟೆಲ್ಲ ಆಗ್ತಾವೆ. ಇದೇ ಒಂದು ಇದ್ರೊಳಗೆ ಈ ವರ್ಷದೊಳಗೆ ಅಂತೂ ಎಷ್ಟು ಇದಾಯಿತು ಹೋಯ್ತು ಗೊತ್ತಿಲ್ಲ. ಹೋದ ತಿಂಗಳಲ್ಲಿ ಎಷ್ಟೋ ಸಾರಿ ಕನ್ನಡಿಗರ ಮೇಲೆ ಅಟ್ಯಾಕ್ ಮಾಡಿದ್ರು. ಏನೇನೋ ಮಾತಾಡಕ್ಕೆ ಹೋದ್ರೆ ಏನೇನೋ ಮಾತಾಡ್ತಾರೆ, ಏನೋ ಅರ್ಥನೇ ಇಟ್ಕೊಳ್ಳಲ್ಲ. ನಟ ಕಮಲ್ ಹಾಸನ್ ಅವ್ರು ಹೇಳ್ತಾರೆ ಏನಂತ, ನಾನು ಯಾರೋ ಒಬ್ಬರು ಭಾಷಾ ತಜ್ಞರು ಹೇಳಿದ್ರು ಅದನ್ನ ಇಟ್ಕೊಂಡು ನಾನು ಹೇಳಿದೆ ಅಂತೇಳಿ. ಆ ಭಾಷಾ ತಜ್ಞರು ಏನು ಹೇಳ್ಯಾರ ಏನಂತ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡುವಾಗ ಏನು ಮಾತಾಡಬೇಕು ಅದನ್ನ ಯಾಕೆ ಹೇಳ್ಯಾರ ಅನ್ನೋದನ್ನ ಅವರು ಅಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಹಂಗೆ ಯಾರೋ ಹೇಳ್ಯಾರ ಅಂತೇಳಿ ಯಾರೋ ಹೇಳಿದ್ದಾನೆ ಹೇಳ್ಕೊಂಡು ಬಂದರೆ ಹೇಳ್ಬಿಟ್ರೆ ಆಗಲ್ಲ. ಅದನ್ನ ಯಾರೂ ಒಪ್ಪೋದಿಲ್ಲ. ನೋಡೋಣ ನಮ್ಮ ಕನ್ನಡಿಗರು ಎಷ್ಟೋ ಇದನ್ನು ಮಾಡ್ಲಿಕ್ಕತ್ತಾರ. ಅವ್ರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಅವರೊಂದು ಸಿನಿಮಾವನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಎಷ್ಟೋ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಕನ್ನಡಿಗರು ಸಪೋರ್ಟ್ ಇರಬೇಕು. ಯಾಕಂದರೆ ಕೆಲವೊಬ್ರು ಇರ್ತಾರೆ ಏನೋ ಒಂದು ಮಾತಾಡೋದು, ಅದ್ಭುತವಾಗಿ ಮಾತಾಡಿದ, ಚಲೋ ಮಾತಾಡಲಿ. ಮೊದಲು ಮಾತೃಭಾಷೆ ಅನ್ನೋದನ್ನು ಮನದಲ್ಲಿ ಇಟ್ಕೋಬೇಕು. ಏನೋ ಮಾತಾಡ್ತಾರ ಅನ್ನೋದನ್ನು ಸ್ಪಷ್ಟವಾಗಿ ಕೇಳಬೇಕು. ಅದನ್ನೇ ಆ ವ್ಯಕ್ತಿಯಲ್ಲಿ ಇದು ಮಾಡಲ್ಲ ಅಂತಂದ್ಮೇಲೆ ನಾವ್ಯಾಕೆ ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು, ನಾವು ಒಂದು ಸಿನಿಮಾಗಳನ್ನ ಯಾಕೆ ನೋಡಬೇಕು. ನೋಡೋಣ, ಈ ಸಿನಿಮಾ ಬಹಳಷ್ಟು ಸಾರಿ ಈ ರೀತಿಗಳಾಗಿದ್ದಾವೆ. ಈ ಸರಿಗಳು ಕೆಲವೊಂದಿಷ್ಟು ಹೋರಾಟಗಳು ಜಾಸ್ತಿನೇ ನಡೀತಾ ಇದ್ದಾವೆ. ಯಾಕಂದರೆ ಈ ಸರಿ ಏನಾದರೂ ಪ್ರತಿಯೊಂದು ಯಾವುದೇ ಥಿಯೇಟ್ರಲ್ಲಿ ರಿಲೀಸ್ ಆದರೆ ಆ ಸಿನಿಮಾಗೆ ಬೆಂಕಿ ಹಚ್ತೀವಿ ಅನ್ನೋದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾಕಂದರೆ ಕನ್ನಡದವರು ಎಷ್ಟು ವಿಶಾಲ ಹೃದಯದವರು ಅನ್ನೋದನ್ನು ಅಷ್ಟೇ ಅವರು ಎಷ್ಟು ಒಳ್ಳೆಯವ್ರು ಇರ್ತೀವಿ, ನಾವು ಅಷ್ಟೇ ಕೆಟ್ಟವ್ರು ಇರ್ತೀವಿ. ಯಾಕಂದರೆ ಸಾಧುಗೆ ಸಾಧುರೆ ಮಾಧುರ್ಯಂಗೆ ಮಾಧುರ್ಯ ಅಂತಿದ್ದಿಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ಏನೇನೋ ಐತಿ ಅಂತ ಹೇಳ್ಕೊಂಡು ಬಾಯಿ ಐತಿ ಅಂತೇಳಿ ಏನೇನೋ ಮಾತಾಡೋದಲ್ಲ. ಈ ಕನ್ನಡ ನಿಜವಾಗ್ಲೂ ಇದು ಕರ್ನಾಟಕದಲ್ಲಿ ಆ ಸಿನಿಮಾ ಬ್ಯಾನ್ ಆಗಬೇಕು. ಆ ಸಿನಿಮಾದ ಈ ಸರಿ ಅವ್ರಿಗೆ ಏನು ಮಾತಾಡಿದ್ದೀನಿ ಅನ್ನೋದನ್ನು ಇನ್ನು ಮುಂದೆ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಏನು ಮಾತಾಡಬೇಕು ಅನ್ನೋದನ್ನು ಆ ವ್ಯಕ್ತಿ ಅರುಣ ಇಟ್ಕೊಳ್ತಾನೆ. ಯಾಕಂದರೆ ಹಿಂಗಾಗಿ ಎಷ್ಟೋ ಸಿನಿಮಾಗಳಿಗೆ ಹಿಂಗಾಗಿ ಎಷ್ಟೋ ಆಗಿದಾವೆ ಈ ರೀತಿ. ಈ ಸರಿ ಈ ಸಿನಿಮಾವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ದಯವಿಟ್ಟು ನಿಜವಾಗ್ಲೂ ಹೇಳಕತ್ತೀವಿ, ನಾವು ಕೂಡ ಆ ಸಿನಿಮಾವನ್ನು ಬ್ಯಾನ್ ಆಗಬೇಕು. ಅವ್ರು ಕ್ಷಮೆ ಕೇಳೋವರೆಗೂ ಆ ಸಿನಿಮಾ ಯಾರು ನೋಡಬಾರ್ದು. ಅದು ನಮ್ಮ ಕನ್ನಡ ಇಂಡಸ್ಟ್ರಿ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಥಿಯೇಟರ್ಗಳಲ್ಲಿ ಬರಬಾರ್ದು. ಅದು ಹಂಗೆ ಮಾಡಬೇಕು ಎಲ್ಲ ಹೋರಾಟಗಾರರು ಸೇರಿ. ಇಲ್ಲಾಂದ್ರೆ ಅದು ಅವ್ರು ಅಷ್ಟೇ ಮಾತಾಡ್ತಾರ ಅಂತ ಹೇಳ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ನಾವು ಏನಿರ್ತದೆ ನಮ್ಮ ಒಂದು ಮಾತೃಭಾಷೆಗೆ ನಾವು ಏನು ಗೌರವ ಕೊಡಬೇಕು, ನಾವು ಅದನ್ನು ಮಾಡಲೇಬೇಕು. ಇನ್ನು ಅವ್ರ ಪರವಾಗಿ ನಟ ಕಿಶೋರ್ ಅವರು ಹೇಳ್ತಾರೆ, ನೋಡೋಣ ಅವ್ರು ದೊಡ್ಡವರು ತಿಳ್ಕೊಂಡವ್ರು ಏನೋ ಹೇಳಿದಾರೆ ಅಂತಂದ ಮೇಲೆ ಏನೋ ಒಂದು ಇರ್ತೈತಿ, ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಅಂತ ಹೇಳ್ತಾರೆ. ಏನು ಅರ್ಥ ಮಾಡ್ಕೊಳ್ಬೇಕು? ಮಾತಲ್ಲೇ ಇದೆ, ಏನು ಮಾತಾಡಿದಾರೆ ಅನ್ನೋದು ಅರಿವಾಗಲ್ಲ ನಿಮ್ಗೆ. ನೀವು ಕರ್ನಾಟಕದವ್ರಲ್ವಾ, ಕನ್ನಡ ಸಿನಿಮಾದಲ್ಲಿ ಮಾಡ್ತೀರಿ, ಕನ್ನಡವನ್ನು ಇದನ್ನು ಎಷ್ಟೋ ನಿಮ್ಮನ್ನು ಏನೋ ಅಂತ ತಿಳ್ಕೊಂಡಿದ್ದು ನಾವು. ಬಟ್ ನೀವು 100ರಲ್ಲಿ ಒಬ್ಬರು ನಮ್ಗೆ ಗೊತ್ತಾಯಿತು. ನೀವು ಹೇಳಿದಂಥ ಸ್ಟೇಟ್ಮೆಂಟ್ಗಳು ಹೇಗಿತ್ತು ಅಂತಂದರೆ, ಯಾರಿಗೋ ಹುಟ್ಟಿದ ಮಗುಗೆ ಯಾರೋ ಅಪ್ಪ ಅನ್ನೋಂಗೆ ಮಾತಾಡಿದ್ರಿ ನೀವು. ಇದು ಮಾತೃಭಾಷೆ. ಎಲ್ಲವೂ ಹುಟ್ಟಿದ್ದು ದ್ರಾವಿಡ ಅನ್ನೋ ಒಂದು ಭಾಷೆ ಮೂಲಕ ಅಲ್ಲಿ ವಿಂಗಡಣೆಗಳಾಗಿ ಹುಟ್ಟಿರುವಂಥ ಭಾಷೆ, ಹೌದಾ? ದಕ್ಷಿಣದ ಇದ್ರೊಳಗೆ ಮಧ್ಯದೊಳಗೆ ಹುಟ್ಟಿರುವಂಥ ಭಾಷೆಗಳಲ್ಲಿ ನಮ್ಮ ಭಾಷೆ ಯಾವ ಭಾಷೆಯನ್ನು ಹುಟ್ಟಿದ್ದಿಲ್ಲ. ಅದು ದ್ರಾವಿಡ ಅನ್ನೋದು ಐತಿ, ಅದರಲ್ಲೇ ಕೆಲವೊಂದಿಷ್ಟು ಇದ್ರಗಳ ಮೂಲಕ ಹುಟ್ಟಿದ್ದು.
ನಿಮ್ಮ ಪ್ರಶ್ನೆ ನಿಮಗೆ ನೇರವಾಗಿ ಒಂದೇ ಒಂದು ಪ್ರಶ್ನೆ, ಅವ್ರು ಹೇಳಿರುವಂಥ ಸ್ಟೇಟ್ಮೆಂಟ್ ಏನು ಗೊತ್ತಾ? ನಿಮ್ಮ ಭಾಷೆ ನಮ್ಮ ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ವಿರೋಧ ಮಾಡ್ಬೋದು ಅಲ್ವಾ? ಏನು ಮಾತಾಡ್ತೀರಿ ಸರ್? ನೀವು ನಿಮ್ಮ ತಂದೆಯವ್ರಿಗೆ ಹುಟ್ಟಿದ್ದೀರಿ, ಅವ ಬಂದು ನೀ ನನಗೆ ಹುಟ್ಟಿ ಅಂತಂದ್ರೆ ಸುಮ್ಮನೆ ಹಾಕ್ತೀರಾ ನೀವು? ಇಲ್ಲ ಅದನ್ನು ವಿಚಾರ ಮಾಡಿ ಹೇಳ್ತೇನೆ ಅಂತೀರ? ತಲೆಗೆ ಇಟ್ಕೊಳ್ರಿ. ಏನು ಮಾತಾಡ್ತಾರ ಅದಕ್ಕೇನು ನಿಮ್ಗೆ ಅದ್ರ ಬಗ್ಗೆ ಮಾತಾಡಿ ಇಷ್ಟ ಇಲ್ಲ ಸುಮ್ಮನೆ ಆಗಿಬಿಡ್ರಿ. ನೀವು ಏನಕ್ಕೆ ಅವ್ರನ್ನ ಇದನ್ನ ಮಾಡಾಕ್ತಿರೋ ನಮ್ಗೆ ಗೊತ್ತಾಗೋದು. ಯಾಕಂದರೆ ನೀವು ಅವರೊಬ್ಬರು ನಟರು, ನಾವು ಅದಕ್ಕೆ ಅವ್ರನ್ನ ಯಾಕೆ ವಿರೋಧ ಮಾಡಬೇಕು ಅದಕ್ಕೆ ಅಂದ್ಕೊಂಡು ನೀವೇನು ಮಾತಾಡಕತ್ತೀರೋ, ಅಥವಾ ಇದೇನೋ ದೊಡ್ಡ ವಿಷಯ ಅಲ್ಲ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಆಗಿರ್ತೀರೋ, ಅಥವಾ ಏನೇನೋ ಮಾತಾಡಕತ್ತೀರೋ ಅನ್ನೋದು ನಮ್ಗೊಂದು ಅರ್ಥ ಆಗೋದು. ಅಷ್ಟು ಒಂದು ಇದ್ರೊಳಗೆ ಇದಾಗ್ಬಿಟ್ರಿ ನೀವು. ಯಾವುದೇ ಆಗಲಿ ಅಂಥದ್ರ ಬಗ್ಗೆ ಮಾತಾಡ್ರಿ, ಏನಾದ್ರು ಮಾತಾಡಿ. ಅವ್ರು ಏನು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು, ವಿಚಾರ ಮಾಡ್ಕೋಬೇಕು, ತಿಳ್ಕೊಳ್ಬೇಕು. ತಿಳ್ಕೊಳ್ಳೋಣ, ಅದು ತಿಳ್ಕೊಂಡಿವಿ ನಾವು. ತಿಳ್ಕೊಳ್ಳೋಕೆ ನಮ್ಗೆ ಹಲವಾರು ಕವಿಗಳು, ಸಾಹಿತ್ಯಗಾರರು ಬರೆದು ಹೋಗಿದ್ದಾರೆ ಹಿಂದಿನ ಇತಿಹಾಸ ಏನು ಅಂತ ಅನ್ನೋದು ತಿಳ್ಕೊಳ್ತಾರೆ. ಅದನ್ನು ನೀವು ಏನೇನೋ ಹೇಳಿ ಏನೇನೋ ರೀತಿ ಮಾಡ್ಲಿಕ್ಕತ್ತೀರಿ. ಆಮೇಲೆ ಈ ಶಿವರಾಜ್ ಕುಮಾರ್ ಸರ್ ಅವರು ಇದ್ರ ಬಗ್ಗೆ ಒಳ್ಳೆ ಏನೋ ಇದನ್ನು ಮಾಡಿಲ್ಲ. ಅವ್ರಿಗೆ ಏನು ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಏನು ಅಂತ ಅನ್ನೋದು ನೋಡೋಣ. ಇದು ಇನ್ನೂ ಎಲ್ಲಿವರೆಗೂ ಹೋಗುತ್ತಾ ಅಲ್ಲಿವರೆಗೂ ಯಾವುದೇ ಒಂದು ಕನ್ನಡಿಗರ ಸಪೋರ್ಟಿವಾಗಿ ನಿಲ್ರಿ. ಯಾರೇ ಒಬ್ರು ಏನೋ ಒಬ್ರು ಹೋರಾಟ ಅದರ ಪರವಾಗಿ ಕನ್ನಡದ ಬಗ್ಗೆ ಇದೆ, ರಾಜ್ಯಾಭಿಮಾನ ಇಟ್ಕೊಂಡು ನಾಡು ನುಡಿ ಬಗ್ಗೆ ಇಟ್ಕೊಂಡವರು ಬಂದೇ ಬರ್ತಾರೆ. ಒಟ್ಟಾಳ ನಾಗರಾಜ್ ಸರ್ ಅವರು ಹೇಳ್ತಿದ್ರು, ಇದು ಕನ್ನಡದ ಬಗ್ಗೆ ಕೆಲವೊಂದಿಷ್ಟು ನಟರು ಏನೋ ದೊಡ್ಡ ದೊಡ್ಡ ನಟರು ಯಾರು ಏನೋ ಇದಕ್ಕೆ ರಿಯಾಕ್ಟ್ ಮಾಡೋವಲ್ರು, ಯಾರು ಇದಕ್ಕೆ ಏನೋ ಸ್ಪಂದಿಸವಲ್ರು ಅಂತ ಹೇಳಿದ್ದಾರೆ. ಸರ್ ಒಂದೇ ಒಂದು ಮಾತು ಹೇಳ್ತೇನೆ ನಿಮಗೆ, ಕನ್ನಡದ ಮೇಲೆ ಯಾರು ಅಭಿಮಾನ ಇಟ್ಕೊಂಡಿರ್ತಾರ, ನಾಡು ನುಡಿ ಬಗ್ಗೆ ಯಾರಿಗೆ ಅದ್ರದ್ದು ರುಚಿ ಇರ್ತತಿ, ಅದ್ರ ಮೇಲೆ ಆಸಕ್ತಿ ಇರ್ತತಿ, ನಾಡು ನುಡಿ ನನ್ನ ಭಾಷೆ ಮಾತೃಭಾಷೆ ಅನ್ನೋದು ಯಾವನ ತಲೆಗಿರ್ತತಿ ಅವ ಬಂದೇ ಬರ್ತಾನೆ ಸರ್. ತಲೆ ಕೆಡಿಸ್ಕೊಳಕ್ಕೆ ಬೇಡ್ರಿ. ಇದನ್ನ ನಾವು ನಟರ ಬರಬೇಕು ಅಂತ ಯಾವ ಅವ್ರ ಮನಸ್ಸಲ್ಲಿ ಇರಬೇಕದು. ನಾವು ಇದು ನಮ್ಮ ದೇಶ, ಇದು ನಮ್ಮ ರಾಜ್ಯ, ನಮ್ಮ ಭಾಷೆ ಬಗ್ಗೆ ಕೇವಲವಾಗಿ ಮಾತಾಡಿದಾರ, ನಾವು ಸುಮ್ಮನೆ ಬಿಡಬಾರ್ದು ಅನ್ನೋದು ತಲೆಗಿರಬೇಕು. ಭಾಷಾಭಿಮಾನ ಯಾರಿಗಿರುತ್ತೆ ಅವ್ರು ಬಂದೇ ಬರ್ತಾರೆ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಯಾರು ನಿಮ್ಮ ಪರವಾಗಿ ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಕನ್ನಡಿಗರು ಮಾತ್ರ ಇದ್ದೇ ಇರ್ತಾರೆ. ಒಟ್ಟಾಳ ನಾಗರಾಜ್ ಸರ್, ಇದು ನಿಮ್ಮ ಪರವಾಗಿ ಮಾಡ್ತಿರುವಂಥ ವಿಡಿಯೋ ಅಂತ ಅಂದ್ಕೊಡ್ರಿ, ಏನೋ ಅಂದ್ಕೊಡ್ರಿ. ಅಂಥವ್ರು ಇರ್ತಾರೆ, ಕೆಟ್ಟ ಮನಸ್ಥಿತಿಗಳನ್ನ ಬಿಟ್ಬಿಡ್ಬೇಕು ಅಷ್ಟೇ. ಅವ್ರು ಸಡಿ ಹಾಕ್ಬಿಟ್ಟು ಬಂದವ್ರು ನಿಮ್ಮ ಪರವಾಗಿ ಯಾರು ನಿಲ್ತಾರೋ ಅವ್ರ ಜೋಡಿ ಕರ್ಕೊಂಡು ನಿಮ್ಮ ಮುಂದೆ ನಡಿಬೇಕು. ಇಲ್ಲ ಅಂತಂದರೆ ಇದು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂದ್ಕೊಂಡ್ರೆ ಏನೂ ಆಗಲ್ಲ. ನಮ್ಮ ಮಾತೃಭಾಷೆ ಉಳಿಯಲ್ಲ ಮುಂದೊಂದು ದಿನ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಚಳವಳಿ ನಡೆಸಿದ ಅವಾಗಿನ ಇದ್ರೊಳಗೆ ಏನು ಕೇಳ್ರಿ, ಅವ್ರಿಗೆಲ್ಲ ಬಡ್ದೆ ಬೀಸಿದ್ದು ಎಷ್ಟೋ ಕನ್ನಡಿಗರನ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ಅಭಿಮಾನಿಗಳಾಗಿದ್ದು ಬರೀ ಚಲನಚಿತ್ರ ನಟನೆಗಳಿಂದ ಅಲ್ಲ. ಅವ್ರ ಭಾಷಾಭಿಮಾನ ಮೇಲೆ ಇರ್ತಕ್ಕಂಥ ಪ್ರೀತಿ ಎಷ್ಟು ಇತ್ತಂತಂದರೆ ಅದಕ್ಕೋಸ್ಕರ ಎಷ್ಟೋ ಜನರಿಗೆ ಎಷ್ಟೋ ಜನರು ಅವ್ರ ಮೇಲೆ ಅಭಿಮಾನಿಗಳಾದಂಥ ಉದಾಹರಣೆಗಳದಾವೆ. ಅಂಥವ್ರು ಅಷ್ಟೆಲ್ಲ ಮಾಡಿ ಹೋಗಿದ್ದಾರೆ. ಅಷ್ಟೆಲ್ಲ ಪ್ರೀತಿ ದೇಶದೊಳಗಿರ್ತಕ್ಕಂಥ ಕೆಲವೊಂದಿಷ್ಟು ನಮ್ಮ ನಾಡುಗಳಲ್ಲಿ ನಾವು ಏನು ಮಾಡಬೇಕು, ನಮ್ಮ ನಾಡಿನ ಬಗ್ಗೆ ಏನು ಮಾತಾಡಬೇಕು, ನಾವು ನಾಡಿಗಾಗಿ ಏನು ಮಾಡಬೇಕು ಅನ್ನೋದನ್ನು ಎಲ್ಲವನ್ನೂ ಹೇಳಿದ್ದಾರೆ. ಅಷ್ಟೆಲ್ಲ ನಮ್ಗೆ ಹೇಳೋಗಿದ್ದಾರೆ ಅವರು. ಹಾಗಂತ ಬೇರೆ ಯಾರೋ ಏನೋ ಹೇಳ್ತಾರೆ ಅಂತಂದರೆ ಯಾವ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡು. ನಮ್ಮ ನಾಡು ನುಡಿ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ನಮ್ಮ ಗೌರವ ಇರಬೇಕು. ನಾವು ಇಲ್ಲಿ ಅನ್ನ ಉಣ್ತೀವಿ, ಇಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಮಾತೃಭಾಷೆಗಳು ನಮ್ಮ ತಲೆಗಿತ್ತು ಅಂತಂದರೆ ಆ ಪ್ರೀತಿ ಅಭಿಮಾನ ಬಂದೇ ಬರ್ತೈತಿ. ಯಾರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸರ್. ಶಿವರಾಜ್ ಕುಮಾರ್ ಸರ್ ಅವರು ಏನು ಮಾತಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಏನು ಕ್ಷಮೆ ಕೇಳ್ಸಕ್ಕೆ ಹೇಳ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಯಾರು ಬರಲಿ ಬಿಡಲಿ, ಆ ಹೋರಾಟ ನಿಲ್ಲದಲ್ಲಿ ಅವ್ರು ಕ್ಷಮೆ ಕೇಳೋವರೆಗೂ ಯಾವುದೇ ರೀತಿಯಾದ ಹೋರಾಟಗಳು ನಿಲ್ಬಾರ್ದು. ಯಾಕಂದರೆ ಇದು 4 ದಿನಕ್ಕೆ ಅಷ್ಟೇ ಸ್ಫೂರ್ತಿ ಆಗಬಾರ್ದು, 4 ದಿನಕ್ಕೋಸ್ಕರ ಅಷ್ಟೇ ಮುಕ್ತಾಯ ಆಗಬಾರ್ದು. ಏನೇ ಬರಲಿ ಅದ್ರ ಪರವಾಗಿ ಎಲ್ಲರೂ ಕನ್ನಡಿಗರು ನಿಮ್ಮ ಪರವಾಗಿರ್ತಾರೆ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.